ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೆವರ್ ಇಂಡಿಯಾ ಅಕಾಡೆಮಿ. ನಾನು ಸಿದ್ಧವರ್ಧನ್. ನಿನ್ನೆ ಒಂದು ವಿಡಿಯೋ ಕ್ಲಾಸ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಿಸಿದಂತೆ ಜಿಕೆ ಪೇಪರ್ ಸಂಬಂಧಿಸಿದಂತೆ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಕೆಲವು ಮಾಹಿತಿಗಳನ್ನ ಹಂಚಿಕೊಂಡೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಪ್ರಾಚೀನತೆ ಮತ್ತು ಕರ್ನಾಟಕದ ಹೆಸರು ಹೇಗೆ ಬೆಳೆದು ಬಂತು, ಪ್ರಾಚೀನ ಗ್ರಂಥಗಳಲ್ಲಿ ವಿಶೇಷವಾಗಿ ತಮಿಳು ಗ್ರಂಥಗಳಲ್ಲಿ ಹೇಗೆ ಕರ್ನಾಟಕವನ್ನು ಉಲ್ಲೇಖಿಸಿದ್ದಾರೆ, ಹಾಗೆ ಪಾಣಿನಿ ಅಷ್ಟಾಧ್ಯಾಯದಲ್ಲಿ ಕರ್ನಾಟಕ ಎಂದು ಉಲ್ಲೇಖಿಸಿದ ಹೇಳಿದೆ. ಆಮೇಲೆ ವಿಶೇಷವಾಗಿ ಈ ರಾಜಶೇಖರನಂತಹ ಕವಿಗಳು, ವಿಜಯ ಭಟ್ಟಾರಿಕೆ ಮತ್ತೆ ಇನ್ನುಳಿದ ಹಲವು ಶಾಸನಗಳಲ್ಲಿ ಕೂಡ ಕೆಲವು ಮಾಹಿತಿಗಳನ್ನ ನಿಮ್ಮ ಜೊತೆ ಹಂಚಿಕೊಂಡೆ. ಹಾಗಾದ್ರೆ ಈ ಒಂದು ವಿಡಿಯೋ ಸೆಷನ್ ಅಲ್ಲಿ ಮೊದಲಿಗೆ ನಾವು ಕರ್ನಾಟಕ ಹಿಸ್ಟ್ರಿಯ ಆರಂಭದಲ್ಲಿ ವಿಶೇಷವಾಗಿ ಕರ್ನಾಟಕವನ್ನಾಳಿದ ಮೊಟ್ಟ ಮೊದಲ ದೇಶೀಯ ಮನೆತನವಾದ ಯಾವುದು ದೇಶೀಯ ಮನೆತನ ಶಾತವಾಹನರ ಕುರಿತಂತೆ ಕೆಲವು ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಶಾತವಾಹನರು ಸ್ನೇಹಿತರೆ, ಶಾತವಾಹನರ ಕಾಲವನ್ನ ನಾವು ಯಾವಾಗ ನೋಡ್ತೀವಿ ಅಂದ್ರೆ, ಶಾತವಾಹನರ ಕಾಲ ಯಾವಾಗಂದ್ರೆ ಕ್ರಿಸ್ತ ಪೂರ್ವ 230ರಿಂದ ಕ್ರಿಸ್ತ ಶಕ 220ರವರೆಗೆ ಆಳ್ವಿಕೆಯ ಕಾಲವನ್ನು ನೋಡ್ತೀವಿ. ಅಂದ್ರೆ ಸುಮಾರು ಇವರು ದಕ್ಷಿಣ ಭಾರತವನ್ನು ಸುಮಾರು 300 ವರ್ಷಗಳ ಕಾಲ ಆಳ್ವಿಕೆ ಮಾಡಿದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ಪ್ರಮುಖ ವಿಚಾರವೇನೆಂದ್ರೆ ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿದ ಮೊದಲ ಸ್ಥಳೀಯ ರಾಜ ಮನೆತನ ಇದು. ಮೊದಲ ಸ್ಥಳೀಯ ಮನೆತನ ಹೌದಾ? ಹಾಗಾದ್ರೆ ಇವರ ಒಂದು ಮೂಲಾಧಾರವನ್ನು ನೋಡೋದಾದ್ರೆ ನಾವು ಇವರ ಮೂಲಾಧಾರವನ್ನು, ಹಾಗಾದ್ರೆ ಎಷ್ಟು ರಾಜರ ಶಾತವಾಹನರು ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ಮಾಡಿದರನ್ನು ನೋಡೋದಾದ್ರೆ ನಾವು ಮತ್ಸ್ಯ ಪುರಾಣದ ಪ್ರಕಾರ ನಾವು 30 ರಾಜರು ಆಳ್ವಿಕೆ ಮಾಡ್ತಾರೆ. ಹಾಗೆ ಇನ್ನೊಂದು ಆಧಾರ ನೋಡೋದಾದ್ರೆ ನಾವು ಭಾಗವತ ಪುರಾಣದ ಪ್ರಕಾರ ಎಷ್ಟು ರಾಜರಂದ್ರೆ 19 ರಾಜರು, ಈ ಶಾತವಾಹನ ರಾಜರು ದಕ್ಷಿಣ ಭಾರತವನ್ನು ಏಕೀಕೃತವಾಗಿ ಆಳಿದ್ರಂತ ನಾವು ಮಾಹಿತಿಯನ್ನ ನೋಡ್ತೀವಿ. ಹಾಗಾದ್ರೆ ವಿಶೇಷವಾಗಿ ನಾವು ಏನಪ್ಪಾ ಅಂದ್ರೆ ಶಾತವಾಹನರ ಸ್ಥಾಪಕ ಯಾರಂತ ನೋಡೋದಾದ್ರೆ ನಾವು ಶಾತವಾಹನರ ಸ್ಥಾಪಕ ಯಾರಂದ್ರೆ ಶ್ರೀಮುಖ. ಇವನ ಆರಂಭಿಕ ರಾಜಧಾನಿ ಯಾವಾಗಿತ್ತು ಅಂದ್ರೆ ಶ್ರೀಕಾಕುಲಂ. ಆಮೇಲೆ ತದನಂತರದ ರಾಜಧಾನಿ ಯಾವ್ದಂದ್ರೆ ವಿಶೇಷವಾಗಿ ನಾವು ಎಲ್ಲಿ ನೋಡ್ತೀವಿ ಅಂದ್ರೆ ಇದನ್ನ ಪೈಠಾನ್ ಅಂತ ನೋಡ್ತೀವಿ, ಅಥವಾ ಪ್ರತಿಷ್ಠಾನ ಅಂತ ನೋಡ್ತೀವಿ. ಇದೆಲ್ಲಿ ಕಂಡು ಬರುತ್ತಂದ್ರೆ ಗೋದಾವರಿ ದಂಡೆ ಮೇಲೆ ಕಂಡು ಬರ್ತಕ್ಕಂಥ ಒಂದು ವಿಚಾರ ನೋಡ್ತೀವಿ. ಎಲ್ಲಿದು? ಮಹಾರಾಷ್ಟ್ರದ ಔರಂಗಾಬಾದ್ ಡಿಸ್ಟಿಕ್ ನಲ್ಲಿ. ಆಮೇಲೆ ಇವರ ಲಾಂಛನ ಯಾವುದು ಅಂತ ಕೇಳ್ತಾರೆ. ಪ್ರಮುಖವಾಗಿ ಇವರ ಲಾಂಛನ ಯಾವುದು ಅಂತ ಕೇಳ್ತಾರೆ. ಅದ್ಯಾವುದಂದ್ರೆ ವರುಣ ಇವ್ರದ್ದು ಲಾಂಛನ. ಹೌದಾ? ಇವರು ಲಾಂಛನ ಆಯ್ತಾ. ಇನ್ನೊಂದು ಪ್ರಮುಖ ವಿಚಾರ ನೋಡೋದಾದ್ರೆ ನಾವು ರಾಜಧಾನಿಗೆ ಅಥವಾ ಇವರ ಒಂದು ಸ್ಥಳೀಯ ಶಾಖೆಗಳಿಗೆ ಸಂಬಂಧಿಸಿದಂತೆ ಯಾರ ಪ್ರಕಾರ ಅಂದ್ರೆ ಆರ್ ಜಿ ಬಂಡಾರ್ಕರ್ ಪ್ರಕಾರ ಏನಾಗತ್ತಂದ್ರ 3 ಶಾಖೆಗಳನ್ನ ನಾವು ನೋಡ್ತೀವಿ. 3 ಶಾಖೆಗಳನ್ನ, ಒಂದು ಧಾನ್ಯ ಕಟಕ ಇದೆಲ್ಲಿ ಕಂಡು ಬರುತ್ತಂದ್ರೆ ಆಂಧ್ರ ಪ್ರದೇಶದಲ್ಲಿ. ಇನ್ನೊಂದು ಯಾವ್ದಂದ್ರೆ ಪೈಠಾನ, ಇದೆಲ್ಲಿ ಕಂಡು ಬರುತ್ತಂದ್ರೆ ಮಹಾರಾಷ್ಟ್ರ, ರಾಜಧಾನಿ ಕೂಡ ಹೌದಿದು. ಇನ್ನೊಂದು ಯಾವ್ದ್ರೆ ಬನವಾಸಿ ಇದೆಲ್ಲಿ ನಿಮ್ಗೆ ಕಂಡು ಬರುತ್ತೆ ಗೊತ್ತು, ಉತ್ತರ ಕನ್ನಡ ಜಿಲ್ಲೆಯ ಒಂದು ಬನವಾಸಿ. ಇದು ವರದಾ ನದಿ ದಂಡೆ ಮೇಲಿರ್ತಕ್ಕಂಥ ಒಂದು ಪ್ರಮುಖ ನಗರ, ವರದಾ ನದಿ. ಹೌದಾ? ಇನ್ನ ವಿದೇಶಿ ಗ್ರಂಥಗಳಲ್ಲಿ ಅಥವಾ ಗ್ರಂಥಗಳಲ್ಲಿ ಉಲ್ಲೇಖಿಸಲ್ಪಟ್ಟಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋದಾದ್ರೆ ಇವರಿಗೆ ಸಂಬಂಧಿಸಿದಂತೆ ಪ್ರಮುಖ ಮಾಹಿತಿಗಳನ್ನು ತಿಳಿಸುವ ಒಂದು ಪ್ರಮುಖ ಗ್ರಂಥಗಳು ಯಾವುದಂದ್ರೆ ಯಾವುದು? ಬೃಹತ್ ಕಥಾ. ಇದ್ಯಾರ್ದು? ಗುಣಾಢ್ಯ. ಇದು ಯಾವ ಭಾಷೆಯಲ್ಲಿ ಅಂದ್ರೆ ಪೈಶಾಚಿ ಭಾಷೆಯಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖ ಗ್ರಂಥ. ಆಮೇಲೆ ಇನ್ಯಾರ್ದು ನೋಡ್ತೀವಿ ಅಂದ್ರೆ ನಾವು ವಿಶೇಷವಾಗಿ ಈ ಅನಾಮಧೇಯನ ಯಾವ್ದು ನೋಡ್ತೀವಿ? ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ. ಇದ್ಯಾರು? ಅನಾಮಧೇಯ ಒಬ್ಬ ವ್ಯಕ್ತಿ ಬರೆದಿರ್ತಕ್ಕಂಥ ಒಂದು ಗ್ರಂಥ. ಇನ್ನು ಮತ್ತೊಂದು ಒಂದಿಂದ ಹಾಲನ
ಗಾಥಾ ಸಪ್ತ ಸತಿ. ಇವು ಒಂದು ಪ್ರಮುಖವಾದ ಮಾಹಿತಿ ನೀಡ್ತಕ್ಕಂಥ ಒಂದು ಏನು ಕೃತಿಗಳು. ಇನ್ನು ಶಾತವಾಹನರ ಬಗ್ಗೆ ಅಶೋಕನ ಯಾವ ಶಾಸನಗಳು ನಮಗೆ ಪ್ರಮುಖವಾದ ಮಾಹಿತಿಗಳನ್ನು ಕೊಡ್ತೈತೆ ಅಂತ ವಿಚಾರ ನೋಡೋದಾದ್ರೆ, ಅಶೋಕನ ಯಾವ ಶಾಸನ ಅಂದ್ರೆ ಯಾವುದು? 12ನೇ ಶಾಸನ. 12ನೇ ಶಾಸನ ನಮ್ಗೇನ್ ಹೇಳ್ತೈತೆ ಅಂದ್ರೆ, ಈ ಶಾತವಾಹನರನ್ನು ಆಂಧ್ರ ಭೃತ್ಯರು ಎಂದು ಉಲ್ಲೇಖಿಸಲ್ಪಟ್ಟಿದೆ. ಇಲ್ಲಿ ಏನು ಆಂಧ್ರ ಭೃತ್ಯರು ಅಂತ ಉಲ್ಲೇಖಿಸಲ್ಪಟ್ಟಿದೆ. ಆಮೇಲೆ ಹಿರೇಹಡಗಲಿ ಶಾಸನದಲ್ಲಿ ಇಲ್ಲೇನ ಉಲ್ಲೇಖಿಸಲ್ಪಟ್ಟಿರ್ತಂದ್ರೆ ಶತಾಹನಿರಟ್ಟ ಎಂದ ಉಲ್ಲೇಖಿಸಲ್ಪಟ್ಟಿದೆ ಇವರ ಹೆಸರನ್ನ. ಇನ್ನು ರಾಜಶೇಖರನ ಕಾವ್ಯ ಮೀಮಾಂಸೆಯಲ್ಲಿ ಏನು ಈ ಶಾತವಾಹನದ ಅರಸರನ್ನ ಕುಂತಲ ಅರಸ ಅಂತ ಉಲ್ಲೇಖಿಸಲ್ಪಟ್ಟಿದೆ. ಇಲ್ಲಿ ಕುಂತಲದ ಅರಸರು ಯಾರು? ಶಾತವಾಹನರು ಅಂತ ಉಲ್ಲೇಖಿಸಲ್ಪಟ್ಟ ಮಾಹಿತಿಯನ್ನ ನಾವು ನೋಡ್ತೀವಿ. ಇಷ್ಟು ಪ್ರಮುಖವಾದ ಶಾಸನ ಮತ್ತು ಐತಿಹಾಸಿಕ ಕೃತಿಗಳಲ್ಲಿರ್ತಕ್ಕಂಥ ಶಾತವಾಹನರಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ನೋಡ್ತೀವಿ. ಇನ್ನ ಶಾತವಾಹನರ ಮೂಲ ಯಾವುದು ಅಂತ ಪ್ರಶ್ನೆ ಉದ್ಭವಿಸ್ತೈತಿ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ಏನು ಟೈಟಲ್ ಬರ್ಕೋರಿ, ಶಾತವಾಹನರ ಮೂಲ. ಶಾತವಾಹನರ ಮೂಲನ ಏನಾಗತ್ತಂದ್ರೆ, ನಾವು ಮೊದಲಿಗೆ ನೋಡ್ತೀವಿ ಇಲ್ಲಿ ಕನ್ನಡ ಮೂಲ. ಹೌದು, ಇವರು ಬೇರೆ ಯಾರು ಅಲ್ಲ, ನಮ್ಮ ಕನ್ನಡಿಗರು ಅಂತ ಹೇಳ್ತಾರೆ. 3 ಮಂದಿ ಇತಿಹಾಸಕಾರ ಹೇಳ್ತಾರೆ. ಒಬ್ರು KP ಜಯಸ್ವಾಲ್, ಇನ್ನೊಬ್ರು ರಾಯ್ ಚೌಧರಿ, ಇನ್ನೊಬ್ರು ಯಾರಂದ್ರೆ VS ಸುಕ್ತಂಕರ ಏನ್ ಮಾಡ್ತಾರೆ, ಕನ್ನಡದ ಮೂಲ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಗಳನ್ನ ಕೊಡ್ತಾರೆ. ಅಲ್ರಿ, ಇವರು ಕರ್ನಾಟಕದವರಲ್ಲ, ಇವರು ಕರ್ನಾಟಕದವರ ಆಂಧ್ರ ಮೂಲದವರು ಅಂತ ಹೇಳ್ತಾರೆ. ಇವರು ಕರ್ನಾಟಕದವರಲ್ಲ, ಆಂಧ್ರ ಮೂಲದವ್ರು ಹೇಳ್ತಾರೋ, ಇದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರ. ಅವ್ರು ಯಾರಂದ್ರೆ AS ಅಲ್ತೇಕರ್. ಯಾರು? AS ಅಲ್ತೇಕರ್ ಏನ್ ಹೇಳ್ತಾರ, ದೇ ಆರ್ ಬಿಲಾಂಗ್ಸ್ ಟು ದಿ ಆಂಧ್ರ ಒರಿಜಿನ್ ಅಂತ ಹೇಳ್ತಾರೆ. ಹೌದಾ? ಇಷ್ಟು ಪ್ರಮುಖವಾದ ಮಾಹಿತಿಗಳನ್ನ ನೋಡ್ತೀವಿ. ನಮಗೆ ಎಕ್ಸಾಮ್ ಓರಿಯೆಂಟೆಡ್ ಏನ್ ಕೇಳ್ತಾರ ಅವಷ್ಟೇ ಹೇಳ್ತೀನಿ, ಎಲ್ಲಾ ಹೇಳ್ಕೊತವ್ರೆ ನಿಮ್ಗೇನು ಅವಶ್ಯಕತೆ ಇಲ್ಲ. ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ನೋಡ್ರಿ. ಲಾಸ್ಟ್ ಟೈಮ್ ಇದು ಆಂಧ್ರ ಮೂಲ ಯಾವ್ದತ್ ಕೇಳಿದ್ರು, ಯಾವ್ದು KS ಅಂತ ಪರೀಕ್ಷೆಯಲ್ಲಿ. ಶಾತವಾಹನರು ಆಂಧ್ರ ಮೂಲದವರು ಅಂತ AS ಅಲ್ತೇಕರ್ ಹೇಳ್ತಾರೆ. ಇನ್ನು ವಿಶೇಷವಾಗಿರ್ತಕ್ಕಂಥ ಮತ್ತೊಂದು ಪ್ರಮುಖ ಮಾಹಿತಿ ಅಂದ್ರೆ ಶಾತವಾಹನರ ಹೆಸರು ಉಲ್ಲೇಖಿಸಲ್ಪಟ್ಟಿರುವ ಶಾಸನಗಳು ನೋಡ್ರಿ. ಯಾವ್ದಂದ್ರೆ, ಒಂದು ಹಾತಿಗುಂಪ ಶಾಸನ, ಇನ್ನೊಂದು ಯಾವ್ದಂದ್ರೆ ಗಿರ್ನಾರ್ ಶಾಸನ, ಇನ್ನೊಂದು ಯಾವ್ದಂದ್ರೆ ತಾಳಗುಂದ ಶಾಸನ. ನಮ್ಮ ಕರ್ನಾಟಕದ ಒಂದು ತಾಳಗುಂದ ಶಾಸನ, ಇದು ಕದಂಬರ ಶಾಸನ. ಇದು ಹತ್ತಿಗುಂಪ ಶಾಸನ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಅದರ ಬಗ್ಗೆ ಸಂಪತ್ತ ಮಾಹಿತಿಯನ್ನ ನಾವು ಭಾರತದ ಇತಿಹಾಸ ಸಂಬಂಧಿಸಿದಂತ ಶಾಸನಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ನೋಡೋಣ. ಗಿರ್ನಾರ್ ಶಾಸನ ಕೂಡ ನೋಡ್ತೀವಿ, ಗುಜರಾತದ್ದು. ಇದು ಜುನಾಗಢ ಶಾಸನಗಳು ಅಂತ ಕೂಡ ಕರೀತಾರೆ ಇದಕ್ಕೆ. ಎಷ್ಟು ನಾವು ಶಾತವಾಹನರ ಮೂಲ ಯಾರು, ಸ್ಥಾಪಕ ಯಾರು, ಲಾಂಛನ ಯಾವುದು, ಮತ್ತೆ ಪ್ರಮುಖ ಶಾಸನಗಳು ಯಾವುದು, ಅವ್ರ ಮೂಲ ಯಾವುದು ಅನ್ನೋದನ್ನ ನೋಡಿದ್ವಿ ನಾವು. ಬಟ್ ಇನ್ನೊಂದು ಪ್ರಮುಖವಾದ ಮಾಹಿತಿಯನ್ನು ಏನಂದ್ರೆ, ಒಂದು ಪ್ರಶ್ನೆ ಕೇಳ್ತಾರೆ. ಏನ್ ಕೇಳ್ತಾರಂದ್ರೆ, ಶಾತವಾಹನರು ಕರ್ನಾಟಕಕ್ಕೆ ನೇಗಿಲಿನಿಂದ ಪರಿಚಯಿಸಲ್ಪಟ್ಟರು ಅಂತ ಬರ್ತೇವೆ ಒಂದು ವರ್ಡ್. ಪರಿಚಯಿಸಲ್ಪಟ್ಟರು ಅಂತ ಹೀಗೆ ಹೇಳಿದವರು ಯಾರು ಅಂತ ಕೇಳಬಹುದು ನಿಮ್ನ. ಹೀಗೆ ಹೇಳಿದವರು ಯಾರು ಅಂತ ಕೇಳಬಹುದು. ಯಾರು? RG ಭಂಡಾರ್ಕರ್. ಹೌದಾ? ಇನ್ನು ಶಾತವಾಹನರ ಸಂಬಂಧಿಸಿದಂತ ರಾಜಕೀಯ ಇತಿಹಾಸ ನೋಡೋಣ. ಚಿಕ್ಕದಾಗಿರ್ತಕ್ಕಂಥ ಮಾಹಿತಿಗಳನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸಾಧ್ಯ ಮಟ್ಟಿಗೆ ನೋಟ್ಸ್ ಮಾಡ್ಕೊಡ್ರಿ. ನಿಮ್ಮ GK ಪೇಪರ್ಗಾಗಲಿ ಆಪ್ಷನಲ್ ಪೇಪರ್ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೋಡ್ರಿ. ನೆಕ್ಸ್ಟ್ ರಾಜಕೀಯ ಇತಿಹಾಸ ನೋಡೋಣ. ಹೌದಾ? ಮೊದಲೇದಾಗಿ ನಾವು ಯಾರು ನೋಡೋಣ, ಕನ್ನಡದ ಒಂದು ಮೂಲಗಳೆಲ್ಲ ನೋಡಿದ್ರೆ, ಆದ್ರೆ ರಾಜಕೀಯ ಇತಿಹಾಸದಲ್ಲಿ ಮೊದಲಿಗೆ ನಾವು ಶ್ರೀಮುಖನ ಕುರಿತಾಗಿ ಮಾಹಿತಿ ನೋಡ್ಕೊಳ್ಳೋಣ. ಶ್ರೀಮುಖ ಅಂದ್ರೆ ಏನು? ಇವನ ಕುರಿತಾಗಿ ತಿಳಿಸ್ತಕ್ಕಂಥ ಒಂದು ಪ್ರಮುಖ ಶಾಸನ ಯಾವ್ದ್ರೆ ನಾನಾಘಾಟ್ ಶಾಸನ.
ಈ ಒಂದು ಶಾಸನದಲ್ಲಿ ಇವನನ್ನ ರಾಯಸೀಮುಖ ಎಂಬ ಬಿರುದಿನಿಂದ ಕರೆಯಲಾಗಿದೆ. ಇನ್ನು ರಾಯಸೀಮುಖ ಎಂಬ ಬಿರುದಿನಿಂದ ಕರೆಯಲಾಗಿದೆ. ಇನ್ನು ಈ ಒಂದು ಶಿಮುಖ ಏನಂತಂದ್ರೆ ಕಣ್ವರ ಕೊನೆಯ ದೊರೆ ಯಾರು? ಸುಶರ್ಮನನ್ನು ಸೋಲಿಸಿ ಅಧಿಕಾರಕ್ಕೆ ಬಂದಿರತಕ್ಕಂತ ವಿಚಾರವನ್ನು ನೋಡ್ತೀವಿ. ಅದೇ ಒಂದು ಶಾಸನದಲ್ಲಿ ಹೇಳ್ತೀವಿ, ಅಧಿಕಾರಕ್ಕೆ ಬಂದನು ಇವನು. ಯಾವುದು? ನಾನಗಢ ಶಾಸನದ ಪ್ರಕಾರ ಏನಂತ, ಕಣ್ವರ ಸುಶರ್ಮನನ್ನ ಸೋಲಿಸಿ ಯಾರು? ರಾಯಶಿಮುಖ ಅಧಿಕಾರಕ್ಕೆ ಬಂದ ಅಂತ ಮಾಹಿತಿ ನೋಡ್ತೀವಿ. ಇನ್ನು ಜೈನ ಗ್ರಂಥಗಳಲ್ಲಿ ಇವನನ್ನ ಶಾಲಿವಾಹನ ಎಂದು ಕರೆದಾರೆ. ಏನು? ಜೈನ ಗ್ರಂಥಗಳಲ್ಲಿ ಇವನನ್ನ ಶಾಲಿವಾಹನ ಎಂದ ಕರೆದಿದ್ದಾರೆ, ಉಲ್ಲೇಖಿಸಲ್ಪಟ್ಟಿದೆ ಜೈನ ಗ್ರಂಥಗಳಲ್ಲಿ. ಹೌದಾ? ಆಮೇಲೆ ಇವನೊಂದು ಮ್ಯಾಟ್ರಿಮೋನಿಯಲ್ ರಿಲೇಷನ್ ನಡೀತೈತಿ. ಮ್ಯಾಟ್ರಿಮೋನಿಯಲ್ ರಿಲೇಷನ್ ವೈವಾಹಿಕ ಸಂಬಂಧ ಯಾರ ಜೊತೆ ನಡೀತೈತಿ ಅಂದ್ರೆ ಇವನು ಪಹಲ್ವ ಅಂತ ಕರೀತಾರೆ, ಅಥವಾ ಚೂಟರಾಜರ ಒಂದು ಜೊತೆಗೆ ಏನಾಗುತ್ತೆ ವೈವಾಹಿಕ ಸಂಬಂಧನ ನೋಡ್ತೀವಿ. ಆಮೇಲೆ ಇವನ ಕಾಲದಲ್ಲಿ ಇರ್ತಕ್ಕಂಥ ಮತ್ತೊಂದು ಪ್ರಮುಖ ಶಾಸನ ಯಾವುದಂದ್ರೆ, ಮತ್ತೊಂದು ಪ್ರಮುಖ ಶಾಸನ ಯಾವುದು? ನಾನಾಗಢ ಶಾಸನ ಪಕ್ಕಕ್ಕೆ ಬರುತ್ತಾ, ಬಟ್ ಇವನು ಮುಂದುವರೆದ ಭಾಗಗಳನ್ನು ಹೇಳ್ತದ್ದು ಯಾವುದು? ನಾಸಿಕ್ ಶಾಸನ ಕುರಿತಾಗಿ ಮಾಹಿತಿ ಕೂಡ ಇವನ ಬಗ್ಗೆ ಕುರಿತಾಗಿ ಹೇಳ್ತೇನೆ. ಹೌದಾ? ಇವನ ಕಾಲದಲ್ಲಿ ಕರ್ನಾಟಕವನ್ನ ಕುಂತಳ ದೇಶ ಅಂತ ಕರಿತಿದ್ರು. ಕುಂತಳ ದೇಶ ಅಂತ ಕರಿತಿದ್ರು. ಇದು ಕರ್ನಾಟಕ ಅಥವಾ ಮೈಸೂರು ಭಾಗದಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶ ಆಗಿತ್ತು. ಹೌದಾ? ಇನ್ನು ನೆಕ್ಸ್ಟ್ ಯಾರ ಬಗ್ಗೆ ನೋಡೋಣ ಅಂದ್ರೆ, ಇವನ್ ಬರ್ತಾನ. ಇವನ ನಂತರ ಅಧಿಕಾರಕ್ಕೆ ಬಂದವನು ಯಾರು ಅಂದ್ರೆ ಕೃಷ್ಣ. ಇವನ ನಂತರ ಅಧಿಕಾರಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಯಾರು? ಕೃಷ್ಣ ಅಥವಾ ಕನ್ಹ. ಹೌದಾ? ಇವನು ಯಾರಂದ್ರೆ, ಆಕ್ಚುಲಿ ಹೇಳ್ಬೇಕಾದ್ರೆ ಶಿಮುಖನಿಗೆ ಮಕ್ಕಳಿರೋದಕ್ಕಾಗಿ ಅವನ ಸಹೋದರ ಇರ್ತಾನಲ್ಲ, ಇವನು ಯಾರಂದ್ರೆ ಶಿಮುಖನ ಸಹೋದರ. ಶಿಮುಖನಿಗೆ ಮಕ್ಕಳಿರಲ್ಲ, ಹಾಗಾಗಿ ಅವನ ಸಹೋದರ ಅಧಿಕಾರಕ್ಕೆ ಬರ್ತಾನ. ಇನ್ನು ಶಿಮುಖನಿಗೆ ಮಕ್ಕಳಿರಲ್ಲ, ಹಾಗಾಗಿ ಅವನ ಸಹೋದರ, ಶಿಮುಖನ ಸಹೋದರ ಇವನು ಯಾರು? ಕೃಷ್ಣ. ಇವನು ಅಧಿಕಾರಕ್ಕೆ ಬರ್ತಾನ. ಇವನ ಕಾಲದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಮುಖ ಮಾಹಿತಿಗಳನ್ನು ಮಾತ್ರ ನೋಡೋಣ ಇಲ್ಲಿ. ಇವನ ಕಾಲದಲ್ಲಿ ಇವನು ಏನ್ ಮಾಡ್ತಾನಂದ್ರೆ, ಈ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಏನ್ ಮಾಡ್ತಾನಂದ್ರೆ ಒಂದು ಬೌದ್ಧ ಗುಹಾಲಯವನ್ನ ನಿರ್ಮಾಣ ಮಾಡ್ತಾನೆ. ಪ್ರಶ್ನೆ ಕೇಳಿದ್ರು, ಎಲ್ಲಿ? ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಬೌದ್ಧ ಗುಹಾಲಯವನ್ನು ನಿರ್ಮಿಸಿದ ಶಾತವಾಹನದ ದೊರೆ ಯಾರು ಅಂತ ಕೇಳ್ತಾರೆ. ಅದ್ಯಾರು? ಶಿವಮೊಗ್ಗನ ಸಹೋದರ ಕನ್ಹ. ಇಂಪಾರ್ಟೆಂಟ್ ಇರ್ತಕ್ಕಂಥ ಮಾಹಿತಿಗಳನ್ನು ಮಾತನಾಡ್ತೀನಿ ಇಲ್ಲಿ. ಇವನಾದ್ಮೇಲೆ ಯಾರು ಅಧಿಕಾರಕ್ಕೆ ಬರ್ತಾರ ನೋಡೋದಾದ್ರೆ ನಾವು, ಇವನ ನಂತರ ಯಾರು? 1ನೇ ಶಾತಕರ್ಣಿ ಅಧಿಕಾರಕ್ಕೆ ಬರ್ತಾನೆ. ಯಾರು? 1ನೇ ಶಾತಕರ್ಣಿ ಅಧಿಕಾರಕ್ಕೆ ಬರ್ತಾನೆ. ಇವನು ಯಾರಂದ್ರೆ ಮತ್ಸ್ಯ ಪುರಾಣದ ಪ್ರಕಾರ ಇವನ ಹೆಂಡತಿ ನಾಗನಿಕ ಯಾರು? ಇವನ ಹೆಂಡತಿ. ಇವಳು ಏನ್ ಮಾಡ್ತಾಳಂದ್ರೆ ನಾನಾಘಾಟ್ ಶಾಸನವನ್ನು ಹೊರಡಿಸ್ತಾಳೆ. ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಒಂದು ನಾನಾಘಾಟ್ ಶಾಸನ ಹೊರಡಿಸ್ತಾಳ. ಈ ನಾನಾಘಾಟ್ ಶಾಸನದಲ್ಲಿ ನಾವು 1ನೇ ಶಾತಕರ್ಣಿಯ ಎಲ್ಲಾ ಒಂದು ಸೈನಿಕ ಮತ್ತು ಕಲಾತ್ಮಕ ಸಾಧನೆಗಳನ್ನು ನಾವಿಲ್ಲಿ ನೋಡ್ತೀವಿ. ಏನಪ್ಪಾ? 1ನೇ ಶಾತಕರ್ಣಿಯ ಸಾಧನೆಗಳನ್ನು ನೋಡ್ತೀವಿ. ಇನ್ನೊಂದು ವಿಚಾರ ಏನಂದ್ರೆ, ನಾವಿಲ್ಲಿ ಇದೇ ಒಂದು ಶಾಸನದಲ್ಲಿ ಉಲ್ಲೇಖಿಸಿರ್ತಕ್ಕಂಥ ಇವನ ಪ್ರಮುಖ ಬಿರುದುಗಳನ್ನು ನೋಡೋದಾದ್ರೆ, ಪ್ರಮುಖ ಬಿರುದುಗಳು ಯಾವುದು? ದಕ್ಷಿಣ ಪಥಪರೆ ಅಂತ ಕರೀತಾರೆ ಇವನನ್ನ. ದಕ್ಷಿಣ ಪಥಪರೆ. ಇನ್ನೊಂದು ಪ್ರಮುಖ ಬಿರುದು ಅಂತಂದ್ರೆ ಅಪ್ರತಿಹತ. ಇಷ್ಟು ಬಿರುದುಗಳನ್ನು ನೋಡ್ತೀವಿ. 1ನೇ ಶಾತಕರ್ಣಿಗೆ ಸಂಬಂಧಪಟ್ಟಂತೆ ಮತ್ಸ್ಯ ಪುರಾಣದಲ್ಲಿ ಉಲ್ಲೇಖಿಸಲ್ಪಟ್ಟಂತೆ ಇವನ ಹೆಂಡತಿ ಹೆಸರಿನ ನಾಗನಿಕ. ಈ ನಾಗನಿಕ ಏನ್ ಮಾಡ್ತಾಳಂದ್ರೆ ನಾನಾಘಾಟ್ ಶಾಸನ ಹೊರಡಿಸ್ತಾಳೆ. ಈ ನಾನಾಘಾಟ್ ಶಾಸನದಲ್ಲಿ 1ನೇ ಶಾತಕರ್ಣಿಯ ಸಂಪೂರ್ಣವಾದ ಸಾಧನೆಗಳು ನೋಡ್ತೀವಿ. ಆಮೇಲೆ ಒಂದು ನಾನಾಘಾಟ್ ಶಾಸನದ ಒಂದು ಪ್ರಕಾರ ಇವನ ಪ್ರಮುಖ ಬಿರುದು ಯಾವುದಂದ್ರೆ ದಕ್ಷಿಣ ಪಥಪರೆ, ಇನ್ನೊಂದು ಅಪ್ರತಿಹತ. 2 ಬಿರುದುಗಳನ್ನು ನೋಡ್ತೀವಿ. ಸೊ ಇವನ ನಂತರ ಬಂದಿರತಕ್ಕಂಥ ರಾಜರನ್ನು ನೋಡೋದಾದ್ರೆ ನಾವು, ನಂತರದ ರಾಜರು
ಇನ್ನು ನಂತರದ ರಾಜರು, ಇವನ ನಂತರದ ರಾಜರು ಯಾರ್ಯಾರಂದ್ರೆ ಇವ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳು ನಮ್ಗೆ ಸಿಗಂಗಿಲ್ಲ. ಎರಡನೇ ಶಾತಕರ್ಣಿ, ಇನ್ನೊಬ್ಬ ಲಂಬೋದರ, ಇನ್ನೊಬ್ಬ ಯಾರಂದ್ರೆ ಅಪಾಲಿಕ. ಕಾಲಾನುಕ್ರಮದಲ್ಲಿ ಕೇಳಿದಾಗ ಇಂಥ ಮಾಹಿತಿಗಳು ನಿಮಗೆ ಹೆಲ್ಪ್ಫುಲ್ ಆಗತ್ತೆ. ಆಮೇಲೆ ಒಂದನೇ ಪುಲಮಾವಿ ಅವ್ರ ನಂತರ ಬಂದಿರತಕ್ಕಂಥ ಇವರು ಯಾರು, ಪುಲಮಾವಿ ಅವ್ರ ನಂತರ ಬಂದಿರತಕ್ಕಂಥ ರಾಜರವರು. ಇವರಲ್ಲಿ ಅತ್ಯಂತ ಪ್ರಸಿದ್ಧ ಇರ್ತಕ್ಕಂಥ ರಾಜನ ನೋಡೋಣ ಇವರಲ್ಲಿ. ಮತ್ತು ಇವನಿಗೆ ಕವಿರಾಜ ಅಂತ ಕೂಡ ಕರಿತಿದ್ರು. ಯಾರಂದ್ರೆ ಹಾಲರಾಜನ ಕುರಿತಾಗಿ ಒಂದ್ ಸ್ವಲ್ಪ ಮಾಹಿತಿಗಳನ್ನ ನೋಡೋಣ. ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇಲ್ಲಿ ಬಗ್ಗೆ ನೋಡೋಣ. ಹೌದು, ಹಾಲ ಯಾರು ಅಂತ ಪ್ರಶ್ನೆ ಕೇಳ್ಬೋದು. ಇವನೊಬ್ಬ ಶಾಂತಿ ಪ್ರಿಯ ರಾಜ ಶಾತವನರಲ್ಲಿ. ಇವನಿಗೆ ಕವಿರಾಜ ಅಂತ ಕೂಡ ಕರಿತಿದ್ರು. ಹೌದಾ. ಇವನ ಪ್ರಮುಖ ಕೃತಿ ಯಾವುದಂದ್ರೆ ಗಾತ ಸಪ್ತ ಶತಿ. ಈ ಒಂದು ಕೃತಿಯ ಒಂದು ಪ್ರಮುಖವಾದ ಮಾಹಿತಿ ಏನಂದ್ರೆ, ಈ ಒಂದು ಕೃತಿಯಲ್ಲಿ ಕನ್ನಡದ ಪದಗಳನ್ನು ಕೂಡ ನಾವಿಲ್ಲಿ ನೋಡ್ತೀವಿ. ಅದ್ಯಾವುದಂದ್ರೆ ಪಟ್ಟ ಮತ್ತು ತುಪ್ಪ, ಈ ಎರಡು ಪದಗಳನ್ನು ಕೂಡ ಇಲ್ಲಿ ನಾವು ನೋಡ್ತೀವಿ. ಈ ಗಾಥಾ ಸಪ್ತತಿ ಯಾವ ತರ ಒಂದು ಕಾವ್ಯ ಅಂದ್ರೆ, ಇದೊಂದು ಶೃಂಗಾರ ಕಾವ್ಯ. ಇಟ್ ವಾಸ್ ಒನ್ ಆಫ್ ದಿ ಶೃಂಗಾರ ಕಾವ್ಯ. ಇದರಲ್ಲಿ ನಾವು 700 ಪದ್ಯಗಳನ್ನು ನೋಡ್ತೀವಿ. ಹಾಗಾದ್ರೆ ಇಲ್ಲಿರ್ತಕ್ಕ ಈ ಒಂದು ಕೃತಿಯಲ್ಲಿ ಉಲ್ಲೇಖಿಸಲ್ಪಟ್ಟಿರ್ತಕ್ಕಂಥ ದೇವತೆಗಳು ಯಾರ್ಯಾರಂದ್ರೆ, ಒಂದು ಕೃಷ್ಣ, ಆಮೇಲೆ ಗೌರಿ, ಇನ್ನೊಬ್ಬ ಯಾರಂದ್ರೆ ಇಂದ್ರ, ಮತ್ತೊಬ್ಬ ಯಾರಂದ್ರೆ ನಮ್ಮ ಪಶುಪತಿ. ನೋಡ್ರಿ, ಇವ್ 4 ಕೃಷ್ಣ, ಗೌರಿ, ಇಂದ್ರ, ಪಶುಪತಿ. ಇದನ್ನ ಈಜಿ ಟು ರಿಮೆಂಬರ್ ಒಂದು ಕೋಡ್ ಹೇಳ್ತೀನಿ ನೋಡ್ರಿ. ಈ ಕೋಡ್ ನೆನ್ಪಿಟ್ಕೊಡ್ರೆ ಈಜಿ ಟು ರಿಮೆಂಬರ್. ಐಜಿಪಿ ಕೃಷ್ಣ ಕೋಡ್ ನೆನ್ಪಿಟ್ಕೊಡ್ರಿ. ಐಜಿಪಿ ಕೃಷ್ಣ ನೋಡ್ರಿ. ಐ ಅಂದ್ರ ಇಂದ್ರ, ಜಿ ಅಂದ್ರ ಗೌರಿ, ಪಿ ಅಂದ್ರ ಪಶುಪತಿ, ಇನ್ನು ಕೃಷ್ಣ ಗೊತ್ತು ನಿಮಗೆ. ಐಜಿಪಿ ಕೃಷ್ಣ ಎಲ್ಲಿಂದ ಬರ್ತಾರ ಅಂದ್ರೆ ಇವರು ಗಾಥಾ ಸಪ್ತಶತಿಯಿಂದ ಬರ್ತಾರ. ಇದನ್ನ ನೆನಪಿಟ್ಕೊಡ್ರಿ. ಬಹಳ ಒಂದು ಅಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ ಕೋಡ್ ವರ್ಡ್ಗಳ ಮೂಲಕ. ಹಾಗಾಗಿ ನಿಮ್ಗೆ ನೆನಪಿಟ್ಟುವ ಅಂತ ನಾನು ಹೇಳ್ಬೋದು ಇಷ್ಟೇ. ಇನ್ನು ನೆಕ್ಸ್ಟ್ ಏನಂದ್ರೆ, ಇವನ ಇದೇ ಒಂದು ಕೃತಿಗೆ ಏನಂದ್ರೆ ಸಪ್ತಶೈ ಅಂತ ಕೂಡ ಕರೀತಾರೆ. ಬಟ್ ಇದರ ಹಾಲನ ಮತ್ತೊಂದು ಕೃತಿ ಅಂತ ಕೂಡ ಕರೀತಾರೆ. ಯಾವುದು ಸಪ್ತಶೈ. ಬಟ್ ನಲ್ಲಿ ನೆನಪಿಟ್ಕೊಳ್ರಿ, ಸಪ್ತಶೈ ಮತ್ತು ಗಾಥಾ ಸಪ್ತಶತಿ ರಿಟರ್ನ್ ಬೈ ದಿ ಹಾಲರಾಜ. ಇನ್ ಗಾಥಾ ಸಪ್ತಶತಿ mentioned 2 Kannada words, that is Potta and Tuppa, and it was one of the Shringara Kavya, and 700 poems it included. And devotees are ಅಂದ್ರೆ ಯಾವ ದೇವತೆಗಳು, ಕೃಷ್ಣ, ಗೌರಿ, ಇಂದ್ರ, ಪಶುಪತಿ. and it is easy to remember that the code is IGP ಕೃಷ್ಣ. ಯಾವುದು IGP ಕೃಷ್ಣ. ಐ ಮೀನ್ಸ್ ಇಂದ್ರ, ಗೌರಿ, ಪಶುಪತಿ, ಕೃಷ್ಣ. ಇಷ್ಟು ಹಾಲನ ಸಂಬಂಧಿಸಿದಂತೆ ಒಂದು ಪ್ರಮುಖವಾದ ವಿಚಾರಗಳನ್ನು ನೋಡ್ತೀವಿ. ಹಾಗಾದ್ರೆ ಹಾಲನ ಕಾಲದ ಪ್ರಮುಖವಾದ ಕವಿ ಯಾರು ಅಂತ ನೋಡೋದಾದ್ರೆ ಗುಣಾಢ್ಯನ ಒಂದು ನಾವು ಪ್ರಮುಖ ಕೃತಿ ನೋಡ್ತೀವಿ. ಪ್ರಮುಖ ಕೃತಿಯನ್ನ ನೋಡ್ತೀವಿ. ಅದ್ಯಾವುದು ಬೃಹತ್ ಕಥಾ. ಇದ್ಯಾವ ಭಾಷೆಯಲ್ಲಿ ಐತಿದು? ಪೈಶಾಚಿ ಭಾಷೆಯಲ್ಲಿ ಇರ್ತಕ್ಕಂಥ ಒಂದು ಮಾಹಿತಿಯನ್ನ ನೋಡ್ತೀವಿ ನಾವು. ಹೌದಾ. ಹಾಲನ ನಂತರ ಶಾತವಾಹನರು ಪ್ರಮುಖವಾಗಿ ರಾಜ್ಯವಂಶವಾಗಿ ಬೆಳೆದಿರ್ತಕ್ಕಂಥ ವಿಚಾರವನ್ನು ನೋಡ್ತೀವಿ. ಹಾಲನಿಗಿಂತ ಮುಂಚೆ ಏನಂತ ಒನ್ ಆಫ್ ದ ಸಾಮಂತರ ತರ ಇದ್ರು. ಅದಾದ ನಂತರ ಏನಾಗತ್ತಂದ್ರ ಅತಿ ಹೆಚ್ಚು ಬೆಳವಣಿಗೆ ಹೊಂದಿ ಸಾಮ್ರಾಜ್ಯದ ವಿಸ್ತಾರವನ್ನು ನೋಡೋದಾದ್ರೆ ನಾವು ಇವನ ಕಾಲದಲ್ಲಿ ಒಂದು ಚಿಕ್ಕ ಪುಟ್ಟ ರಾಜ್ಯಭಾರತನಾಗಿದೆ. ಇದು ವಿಶಾಲಾತ್ಮಕ ರಾಜ್ಯವಾಗಿ ಬೆಳೆದಿರ್ತಕ್ಕಂಥ ವಿಚಾರವನ್ನು ನೋಡ್ತೀವಿ. ಇವರಾದ ನಂತರ ಇನ್ನೊಬ್ಬ ಅಧಿಕಾರಕ್ಕೆ ಬರ್ತಾನೆ, ಎರಡನೇ ಶಾತಕರ್ಣಿ. ಬಟ್ ಇವನ ಬಗ್ಗೆ ನಮ್ಗೆ ಮಾಹಿತಿ ಸಿಗಂಗಿಲ್ಲ ಜಾಸ್ತಿ. ಬಟ್ ಶಾತವಾಹನರಲ್ಲಿ ಅತ್ಯಂತ ಒಂದು ಪ್ರಸಿದ್ಧವಾದ ದೊರೆಯನ್ನು ನೋಡೋದಾದ್ರೆ ನಾವು, ಅತ್ಯಂತ ಪ್ರಸಿದ್ಧ ದೊರೆ ನೋಡೋದಾದ್ರೆ ಯಾರು? ಗೌತಮಿ ಪುತ್ರ ಶಾತಕರ್ಣಿ. ಇವನ ಬಗ್ಗೆ ಪ್ರಮುಖವಾದ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಹೌದಾ. ಇವನು ಅಧಿಕಾರಕ್ಕೆ ಬಂದದ್ದು 106ರಿಂದ ಎಲ್ಲಿವರೆಗೆ ಅಧಿಕಾರ ಮಾಡ್ತಾನೆ? 130ರವರೆಗೆ ಅಧಿಕಾರವನ್ನ ಮಾಡಿದ್ದನ್ನ ನೋಡ್ತೀವಿ. ಅಂದ್ರೆ ಸುಮಾರು 24 ವರ್ಷಗಳ ಕಾಲ ಇವ ಅಧಿಕಾರವನ್ನ
ನಿರ್ವಹಣೆ ಮಾಡ್ತಾನೆ. ಹಾಗಾದ್ರೆ ಇವನು ಶಾತವಾಹನರ 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 23ನೇ ದೊರೆ ಇವನು. ಶಾತವಾಹನರ 23ನೇ ದೊರೆ. ಇವನು ಅತ್ಯಂತ ಪ್ರಸಿದ್ಧ ದೊರೆ. ಇವನು ಅತ್ಯಂತ ಪ್ರಸಿದ್ಧ ದೊರೆ. ಯಾರ ಕಾಲದ್ದು? ಶಾತವಾಹನರ ಒಂದು ಅತ್ಯಂತ ಪ್ರಸಿದ್ಧ ದೊರೆ. ಹೌದಾ? ಇವನ ತಂದೆ ಯಾರು? ಇವನ ತಂದೆ ಯಾರು? ತಂದೆ ಯಾರು ಅಂತ ಪ್ರಶ್ನೆ ಕೇಳಬಹುದು. ಯಾರು? ಶಿವಸ್ವಾತಿ ಕರ್ಣ. ಯಾರು? ಶಿವಸ್ವಾತಿ ಕರ್ಣ. ಇವನ ತಾಯಿ ಯಾರು? ತಾಯಿ ಯಾರು? ಹೆಸರೇ ಸೂಚಿಸುವಂತೆ ಗೌತಮಿ. ಗೌತಮಿ ಬಾಲಶ್ರೀ. ಬಾಲಶ್ರೀ. ಗೌತಮಿ ಬಾಲಶ್ರೀ. ಹೌದಾ? ಇವಳ ಒಂದು ಪ್ರಮುಖ ಕೃತಿ ನೋಡೋದಾದ್ರೆ ನಾವು ಪ್ರಮುಖ ಶಾಸನ ಯಾವುದಂದ್ರೆ ನಾಸಿಕ್ ಶಾಸನ. ನಾಸಿಕ್ ಶಾಸನ ನೋಡ್ತೀವಿ. ಇದು ಏನಂದ್ರೆ ಇದು ಪ್ರಾಕೃತ ಭಾಷೆಯಲ್ಲಿರ್ತಕ್ಕಂಥ ಒಂದು ಪ್ರಮುಖ ಶಾಸನ. ಈ ನಾಸಿಕ್ ಶಾಸನದಲ್ಲಿ ಯಾರನ್ನ ಅಂದ್ರೆ ಈ ಗೌತಮಿ ಪುತ್ರ ಶಾತಕನಿಂದ ಏಕ ಬ್ರಾಹ್ಮಣ ಎಂದು ಉಲ್ಲೇಖಿಸಲ್ಪಟ್ಟಿದೆ. ಇನ್ನು ಏಕ ಬ್ರಾಹ್ಮಣ ಎಂದು ನಾಸಿಕ್ ಶಾಸನದಲ್ಲಿ ಗೌತಮಿ ಪುತ್ರನನ್ನ ಕರೆಯಲಾಗಿದೆ. ಇವನು ಕುರಿತಾಗಿ ತಿಳಿಸುವ ಒಂದು ಪ್ರಮುಖ ವಿದೇಶಿ ಕೃತಿ ಅಂದರೆ ಯಾವುದು? ಪ್ರಮುಖ ವಿದೇಶಿ ಕೃತಿ ಅದಂದ್ರೆ ಯಾವುದು? ಗೈಡ್ ಟು ಜಿಯೋಗ್ರಫಿ. ಗೈಡ್ ಟು ಜಿಯೋಗ್ರಫಿ. ಈ ಕೃತಿಯ ಲೇಖಕರು ಯಾರಂದ್ರೆ ಟಾಲೆಮಿ. ನೆನಪಿಟ್ಟುಕೊಡ್ರಿ, ಕೇಳೋ ಚಾನ್ಸಸ್ ಐತಿ. ಹೌದಾ? ಇನ್ನು ಇವನ ಪ್ರಮುಖ ಬಿರುದುಗಳನ್ನು ನೋಡೋಣ. ಏನು ಪ್ರಮುಖ ಬಿರುದುಗಳು ಯಾವ್ಯಾವ ನೋಡೋಣ. ಪ್ರಮುಖ ಬಿರುದುಗಳು ಅಂದ್ರೆ ಏಕ ಬ್ರಾಹ್ಮಣ, ಆಮೇಲೆ ಕ್ಷಹತ್ರ ವಂಶ ನಿರ್ಮೂಲಕ. ಇನ್ನೊಂದು ಯಾವ್ದಂದ್ರೆ ತ್ರೈ ಸಮುದ್ರ ತ್ರೈಪಿತ ವಾಹನ. ಇಷ್ಟು ಪ್ರಮುಖವಾದ ಬಿರುದುಗಳನ್ನು ನೋಡ್ತೀವಿ. ಜಾಸ್ತಿ ನಮ್ಗೆ ಎಕ್ಸಾಮ್ ಓರಿಯೆಂಟೆಡ್ ಏನ್ ಕೇಳ್ತಾರಲ್ಲ ಅಷ್ಟು ಮಾತ್ರ ಹೇಳ್ತೀನಿ. ಎಲ್ಲವೂ ಕೂಡ ಹೇಳಿದ್ರೆ ನಿಮ್ಗೆ ಏನದು ಯೂಸ್ ಇರಲ್ಲ. ನೆಕ್ಸ್ಟ್ ಇವನ್ ಕಾಲದ ಒಂದು ಪ್ರಮುಖವಾದ ದಾಳಿಗಳನ್ನ ನೋಡೋಣ. ಇವನ್ ಕಾಲದಲ್ಲಿ ಪ್ರಮುಖ ದಾಳಿಗಳು ಅಥವಾ ಸಾಧನೆಗಳು ಅಥವಾ ಸೈನಿಕ ಸಾಧನೆಗಳನ್ನು ನೋಡೋಣ. ಇವನೇನ್ ಮಾಡ್ತಾನಂದ್ರೆ ಮೊಟ್ಟ ಮೊದಲ ಬಾರಿಗೆ ಶಕ್ಕರ ನಹಪಾಣನ ಮೇಲೆ ಏನ್ ಮಾಡ್ತಾನ? ದಾಳಿ ಮಾಡಿ ಏನ್ ಮಾಡ್ತಾನಂದ್ರ ಈ ಸೌರಾಷ್ಟ್ರ ಮತ್ತು ಮಹಾರಾಷ್ಟ್ರದ ಭಾಗದಲ್ಲಿ ಇರ್ತಕ್ಕಂಥ ಮಾಳ್ವ ಮತ್ತು ಕಾತೆವಾಡ ಪ್ರದೇಶಗಳನ್ನ ವಶಪಡಿಸ್ಕೊಳ್ತಾನ. ಇಲ್ಲಿ ವಶಪಡಿಸ್ಕೊಂಡು ಏನ್ ಮಾಡ್ತಾನಂದ್ರ ಈ ಶಕ್ಕರ ನಹಪಾಣನ ನಾಣ್ಯಗಳ ಮೇಲೆ ಏನ್ ಮಾಡ್ತಾನಂದ್ರ ತನ್ನ ವಿಜಯೋತ್ಸವಕ್ಕೆ ಸಂಬಂಧಿಸಿದಂತೆ ಏನ್ ಮಾಡ್ತಾನಂದ್ರ ಅಲ್ಲಿರ್ತಕ್ಕಂಥ 8,000 ಬೆಳ್ಳಿ ನಾಣ್ಯಗಳ ಮೇಲೆ ಮುದ್ರೆಯನ್ನ ಒತ್ತಿಸ್ತಾನೆ. ಯಾವುದು? ಶಕ್ಕರ ನಹಪಾಣನ ಮೇಲೆ. ಹೌದಾ? ನೆಕ್ಸ್ಟ್ ಅದಾದ್ಮೇಲೆ ಏನಾಗತ್ತ ಅಂದ್ರೆ ಇವನು ಮಾಡಿರ್ತಕ್ಕಂಥ ಪ್ರಮುಖ ದಾರಿ ಅಂದ್ರೆ ಪ್ರಹಲ್ವ ಮತ್ತು ಈ ಯೌವನರು ಬರ್ತಾರೆ. ಯೌವನರು ಗ್ರೀಕ್ ಕಂಪನಿ ಯೌವನರನ್ನ ಏನ್ ಮಾಡ್ತಾನಂದ್ರೆ ಸೋಲಿಸ್ತಾನೆ. ಆಮೇಲೆ ಇದಾದ ನಂತರ ಇವನೇನ್ ಮಾಡ್ತಾನಂದ್ರೆ ಪ್ರಮುಖವಾಗಿ ಈ ಒಂದು ಶಾಸನ ಮೂಲಕ ಇವನ ಸಾಧನೆ ಅಂದ್ರೆ ಮತ್ತೊಂದೇನೆಂದ್ರೆ ಬೆನವಟ್ಟಕ ಎಂಬ ನಗರವನ್ನು ಸ್ಥಾಪನೆ ಮಾಡ್ತಾನೆ. ಬೆನವಟ್ಟಕ ನಗರ ಸ್ಥಾಪನೆ ಅಥವಾ ಅಡಿಗಲ್ಲು ಕೇಳಬಹುದು. ಅವನು ಗೌತಮಿ ಪುತ್ರ ಸ್ಥಾಪಿಸಿದ ನಗರ ಯಾವುದು ಅಂತ ಕೇಳಬಹುದು? ಬೆನವಟ್ಟಕ. ಇನ್ನು ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ವಿಚಾರ ಏನಂದ್ರೆ ಇವನೇನ್ ಮಾಡ್ತಾನಂದ್ರೆ ಈ ನಾಸಿಕ್ನಲ್ಲಿ ಏನ್ ಮಾಡ್ತಾನಂದ್ರೆ ಪಂಡುಲೇನ ಗುಹಾಲಯವನ್ನ ನಿರ್ಮಾಣ ಮಾಡ್ತಾನೆ. ಇವನು ಅಲ್ಲಿ ಪಂಡುಲೇನ ಗುಹಾಲಯವನ್ನ ನಿರ್ಮಾಣ ಮಾಡ್ತಾನೆ ನಾಸಿಕ್ನಲ್ಲಿ. ನಿಮ್ಗೆ ಗೊತ್ತಿರ್ಬೇಕ, ಯಾಕಂದ್ರೆ ವಿಚಾರ ನೋಡ್ರಿ. 1ನೇ ಕೃಷ್ಣೆಯಲ್ಲಿ ಇದು ಮಾಡಿತಾನೆ ನೋಡ್ರಿ. 1ನೇ ಕೃಷ್ಣ ಎಲ್ಲಿ ಒಂದು ಇದನ್ ಮಾಡಿರ್ತಾನ ಅವನು, ಏನು ಗುಹಾಲಯ ನಿರ್ಮಾಣ ಮಾಡಿರ್ತಾನೆ. ಆ ನಿರ್ಮಾಣ ಮಾಡಿದ ಒಂದು ಗುಹಾಲಯದ ಆಧಾರದ ಮೇಲೆ ಇವನು ಏನ್ ಮಾಡ್ತಾನೆ ಅಂದ್ರೆ ನಾಸಿಕ್ನಲ್ಲಿ ಇರ್ತಕ್ಕಂಥ ಒಂದು ಪಂಡುಲೇನ ಗುಹಾಲಯವನ್ನ ನಿರ್ಮಾಣ ಮಾಡ್ತಾನೆ. ಈ ಇನ್ನೊಂದು ಪ್ರಮುಖವಾದ ವಿಚಾರವೇನೆಂದ್ರೆ ಈ ಕನ್ನೇರಿ ಶಾಸನದ ಪ್ರಕಾರ ಇವನು
ಈ ಶಕ್ಕರ 1ನೇ ರುದ್ರದಾಮನ ಮಗಳನ್ನ ಮದುವೆ ಆಗ್ತಾನೆ ಇವನು. 1ನೇ ರುದ್ರದಾಮನ ಮಗಳೊಂದಿಗೆ ಮದುವೆಯನ್ನ ಮಾಡ್ಕೊತಾನೆ ಇವನು. ಹೌದಾ? ಪ್ರಶ್ನೆ ಕೇಳಬಹುದು. ಹೌದಾ? ಆ ಈ ಇವನು ಏನು ಈ ರುದ್ರರಾಮನ ಮಗಳಿಗೆ ಅಂದ್ರೆ ಯಾರು ಗೌತಮಿ ಪುತ್ರ ಶಾತಕರ್ಣಿಯ ಒಂದು ಮದುವೆ ಇರ್ತಕ್ಕಂಥ ಮಗಳ ಅವನ ಹೆಂಡತಿಗೆ ಹುಟ್ಟಿರ್ತಕ್ಕಂಥ ಮಗ ಯಾರಂದ್ರೆ ವಸಿಷ್ಠ ಪುತ್ರ ಯಾರು ಪುಲಮಾಯಿ. ಹೌದಾ? ಇಷ್ಟು ಪ್ರಮುಖವಾದ ವಿಚಾರ ನೋಡ್ತೀವಿ. ನೆಕ್ಸ್ಟ್ ಏನಂದ್ರೆ ಇನ್ನು ಕಾರ್ಲೆ ಶಾಸನದ ಪ್ರಕಾರ ಇವನು ಯಾರು ಗೌತಮಿ ಪುತ್ರ ಶಾತಕರ್ಣಿ ಕರಜಿಕ ಎಂಬ ಹಳ್ಳಿಯನ್ನ ಯಾರಿಗೆ ಬೌದ್ಧರಿಗೆ ದಾನ ಮಾಡ್ತಾನೆ ಇದನ್ನ. ಹೌದಾ? ಇದಾದ್ಮೇಲೆ ಇರ್ತಕ್ಕಂಥ ಪ್ರಮುಖವಾದ ಮತ್ತೊಬ್ಬ ರಾಜ ಯಾರು ಬರ್ತಾರಂದ್ರೆ ವಸಿಷ್ಠ ಪುತ್ರ ಪುಲಮಾವಿ. ಹೌದಾ? ಇವನೇನಂದ್ರೆ 130ರಿಂದ 154ರವರೆಗೆ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥ ವಿಚಾರ ನೋಡ್ತೀವಿ ನಾವು. 130ರಿಂದ 154ರವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥ ಒಂದು ವಿಚಾರವನ್ನ ನೋಡ್ತೀವಿ. ಹೌದಾ? ಇವನ ತಾಯಿ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ ಗೌತಮಿ ಪುತ್ರ ಬಾಲಸ್ಯರು ಶಾತಕರ್ಣಿಯ ಹೆಂಡತಿ ಯಾರು ವಸಿಷ್ಠಿ. ಈ ವಸಿಷ್ಠಿನೇ ಇವನು ಪುಲಮಾಯಿಯ ಒಬ್ಳು ತಾಯಿ. ಹೌದಾ? ಇನ್ನೊಂದು ನೋಡ್ರಿ, ಇವನ ಬಗ್ಗೆ ಹಲವಾರು ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಕೇಳಿದ್ರು. ಇವನ ಬಿರುದುಗಳನ್ನು ನೋಡೋಣ ಮೊದಲಿಗೆ. ಇವನ ಬಿರುದುಗಳು ಯಾವುದು? ಆಂಧ್ರ ರಾಜ, ಆಂಧ್ರ ಭೋಜ ಅಲ್ಲ, ಆಂಧ್ರ ರಾಜ. ಆಂಧ್ರ ಭೋಜ ಯಾರಂತ ಕಮೆಂಟ್ ಮಾಡಿ ನೋಡೋಣ. ಇನ್ನು ದಕ್ಷಿಣ ಪತೇಶ್ವರ, ಇದನ್ನ ಪ್ರಶ್ನೆ ಕೇಳಿದ್ರು ನೋಡ್ರಿ ಒಂದ್ಸಲ KPSCಗೆ. ದಕ್ಷಿಣ ಪತೇಶ್ವರ. ಇನ್ನೊಂದು ಯಾವ್ದಂದ್ರೆ ಇದು ಇಂಪಾರ್ಟ್ ಆಗಿರ್ತಕ್ಕಂಥ ಮಾಹಿತಿ, ಬಿರುದು ಒಂದು ನವನಗರ ಸ್ವಾಮಿ. ಹೌದಾ? ನವನಗರ ಸ್ವಾಮಿ. ಆಂಧ್ರ ರಾಜ್ಯ ದಕ್ಷಿಣ ಪತೇಶ್ವರ ನಗರ ಸ್ವಾಮಿ ಇವನ ಪ್ರಮುಖ ಬಿರುದುಗಳು. ಇವನ ಆದ್ಮೇಲೆ ಬರ್ತಕ್ಕಂಥ ಪ್ರಮುಖ ಮತ್ತೊಬ್ಬ ದೊರೆ ಯಾರಂದ್ರೆ ಯಾರು? ಯಜ್ಞಶ್ರೀ. ಇವನು ಎಲ್ಲಿವರೆಗೆ ಆಳ್ವಿಕೆ ಮಾಡ್ತಾನಂದ್ರೆ 1770ರಿಂದ 1994ರವರೆಗೆ ಆಳ್ವಿಕೆಯನ್ನು ಮಾಡ್ತಾಳೆ. ಬಟ್ ಇಲ್ಲಿ ಇನ್ನೊಂದು ಪ್ರಮುಖವಾದ ಮಾಹಿತಿ ನೋಡೋಣ ಸ್ನೇಹಿತರೆ, ಇಂಪಾರ್ಟೆಂಟ್ ಯಾರ್ದಂದ್ರೆ ಈ ವಸಿಷ್ಠ ಪುತ್ರ ಪುಲಮಾಯಿ ಸಂಬಂಧಪಟ್ಟಂತೆ ಇವನ್ ಏನ್ ಮಾಡ್ತಾನಂದ್ರೆ ಅಮರಾವತಿಯಲ್ಲಿ ಏನ್ ಮಾಡ್ತಾನಂದ್ರೆ ಪ್ರಮುಖವಾದ ಒಂದು ಬೌದ್ಧ ಸ್ತೂಪವನ್ನ ನಿರ್ಮಾಣ ಮಾಡ್ತಾನೆ. ಒಂದ್ ಸೆಕೆಂಡು, ಯಾಕಂದ್ರೆ ಚಾರ್ಜ್ ಖಾಲಿ ಆಗಂಗ್ ಕಾಣ್ತೈತಿ. ಸ್ವಲ್ಪ ಚಾರ್ಜರ್ ಆನ್ ಮಾಡಿ ಬಿಡ್ತೀನಿ. ಓಕೆ, ಸಾರಿ ಫಾರ್ ಇನ್ಕನ್ವೀನಿಯಂಟ್. ಏನು ಬರೋಣ ಮತ್ತೆ ವಿಷಯಕ್ಕೆ. ಅಮರಾವತಿಯಲ್ಲಿ ಏನ್ ಮಾಡ್ತಾನಂದ್ರೆ ಇವನು ಬೌದ್ಧ ಸ್ತೂಪವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಯಾರು ಅರಸ ಅಥವಾ ರಾಜ ಯಾರಂತ ನಿಮ್ಗೆ ಕೇಳ್ಬೋದು. ಯಾರಂದ್ರೆ ಇದೇ ನಮ್ಮ ವಸಿಷ್ಠ ಪುತ್ರ ಪುಲಮಾಯಿ, ಎಲ್ಲಿ? ಅಮರಾವತಿಯಲ್ಲಿ. ಹೌದಾ? ಇನ್ನು ಮತ್ತೊಬ್ಬ ಪ್ರಮುಖ ದೊರೆ ಯಾರಂದ್ರೆ ಶ್ರೀ ಯಜ್ಞ ಅಥವಾ ಯಜ್ಞಶ್ರೀ. ಅಂದ್ರೆ 170ರಿಂದ 194ರವರೆಗೆ ಸುಮಾರು 24 ವರ್ಷಗಳ ಕಾಲ ಇವನು ಆಳ್ವಿಕೆಯನ್ನ ಮಾಡ್ತಾನೆ. ಹಾಗಾದ್ರೆ ಇವನನ್ನು ಶಾತವಾಹನರ ಒಬ್ಬ ಪ್ರಸಿದ್ಧ ಕೊನೆಯ ದೊರೆ. ಶಾತವಾಹನರ ಪ್ರಸಿದ್ಧ ಕೊನೆಯ ದೊರೆ. ಆಮೇಲೆ ಇವನ ಒಂದು ನಾಣ್ಯಗಳ ಮೇಲೆ ಹಡಗು ಮತ್ತು ಮೀನಿನ ಚಿತ್ರವನ್ನ ನೋಡ್ತೀವಿ. ಮೀನಿನ ಚಿತ್ರವನ್ನ ಕೂಡ ಕಾಣ್ತೀವಿ. ಇಟ್ ಈಸ್ ದ ಸಿಂಬಲ್ ಆಫ್ ದಿ ಲವರ್ ಆಫ್ ದಿ ಟ್ರೇಡ್ ಅಂಡ್ ನ್ಯಾವಿಗೇಷನ್. ಅಂದ್ರೆ ಇವನ ಕಾಲದಲ್ಲಿ ಪ್ರಬಲ ಸಮುದ್ರ ವ್ಯಾಪಾರವನ್ನು ನೋಡ್ತೀವಿ ನಾವಿಲ್ಲಿ. ಇವನ ಕಾಲದಲ್ಲಿ ಪ್ರಬಲ ಒಂದು ಸಮುದ್ರ ವ್ಯಾಪಾರ ಇತ್ತು. ಶಾತವಾಹನರು ವಿದೇಶದೊಂದಿಗೆ, ಗ್ರೀಕ್ ಮತ್ತು ರೋಮನದೊಂದಿಗೆ ವಿದೇಶಿ ವ್ಯಾಪಾರವನ್ನು ಮಾಡ್ತಿದ್ರು ಅಂತ ನೋಡ್ತೀವಿ ನಾವು. ಹಾಗಾದ್ರೆ ಇನ್ನು ಪ್ರಮುಖವಾಗಿ ಕೊನೆಯ ದೊರೆ ಯಾರಂದ್ರೆ ಶಾತವಾಹನರ ಕೊನೆಯ ದೊರೆ ಯಾರಂತ ನೋಡೋಣ. ನಾಲ್ಕನೇ ಪುಲಮಾವಿ. ಹೌದಾ? ಇಷ್ಟು ಏನು ಶಾತವಾಹನರ ಸಂಬಂಧಂತೆ ರಾಜಕೀಯ ಇತಿಹಾಸ ನೋಡಿದೀವಿ. ಹಾಗಾದ್ರೆ ಮುಂದಿನ ಒಂದು ಭಾಗದಲ್ಲಿ ಶಾತವಾಹನರ ಆಡಳಿತ, ಮಂತ್ರಿ ಮಂಡಲ,
ಕಲೆ ಮತ್ತು ವಾಸ್ತುಶಿಲ್ಪ ಮತ್ತು ಲಿಟರೇಚರು ಇವರ ಹೇಗೆ ಅಧಿಕಾರವನ್ನು ಕಳೆದುಕೊಂಡಿರೋದು ಅನ್ನೋದನ್ನ ಸಂಪೂರ್ಣವಾದ ಮಾಹಿತಿಯನ್ನ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗೆ ನಮ್ಮ ಚಾನಲ್‌ನಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಶುಭ ದಿನ. ಜೈ ಕರ್ನಾಟಕ.